ಎಲ್ರಿಗೂ ನಮಸ್ಕಾರ. ಇವತ್ತಿನ ನನ್ನ ವಿಡಿಯೋ ಹೌ ಟು ರಿವರ್ಸ್ ಪಿ ಸಿ ಒ ಎಸ್ ಅಂದರೆ ಪಿ ಸಿ ಒ ಎಸ್ನ ಬುಡ ಸಮೇತ ಅಂತೂ ಕಿತ್ತಕ್ಕಾಗಲ್ಲ ಆಯಿತಾ. ಸೊ ಅದರ ಸಿಂಪ್ಟಮ್ಸ್ ಏನೇನೆಲ್ಲ ಸಿಂಪ್ಟಮ್ಸ್ ಇದೆ ಪಿ ಸಿ ಒ ಎಸ್ದು, ಲೈಕ್ ಆ್ಯಕ್ನೆ ಆಗಿರ್ಬೋದು, ಇರೆಗ್ಯುಲರ್ ಪೀರಿಯಡ್ಸ್ ಆಗಿರಬಹುದು, ವೇಟ್ ಗೇನ್ ಆಗಿರಬಹುದು, ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗಿರಬಹುದು, ಓವರಿಯನ್ ಸಿಸ್ಟ್ ಆಗಿರ್ಬೋದು, ಈ ಎಲ್ಲ ಏನು ಸಿಂಪ್ಟಮ್ಸ್ ಇದೆ ಪಿ ಸಿ ಒ ಎಸ್ದು ಆ ಸಿಂಪ್ಟಮ್ಸ್ನೆಲ್ಲ ಕಮ್ಮಿ ಮಾಡ್ಕೊಳ್ಳೋದಕ್ಕೆ ನಾವೇನೆಲ್ಲ ಮಾಡಬಹುದು ಅನ್ನೋದು ಇವತ್ತಿನ ವಿಡಿಯೋ. ಓಕೆ, ಸೊ ಫಸ್ಟ್ ಟಿಪ್ ಏನು ಅಂತಂತಂದರೆ ವೆರಿ ಬೇಸಿಕ್ ವಾಕಿಂಗ್ ಎಷ್ಟು ಮಾಡಬೇಕು? ಮಿನಿಮಮ್ 5000 ಸ್ಟೆಪ್ಸ್ ಡೈಲಿ ಕೌಂಟ್. ನೀವು ಹೇಗೆ ಮಾಡ್ತೀರಾ ಅನ್ನೋದು ನಿಮ್ಮ ಮೇಲೆ ಡಿಪೆಂಡ್. ಅಂದರೆ ಒಂದೇ ಸ್ಟ್ರೆಚಲ್ಲಿ 5000 ಸ್ಟೆಪ್ಸ್ ಮಾಡ್ತೀರಾ ಅಥವಾ 2500 ಸ್ಟೆಪ್ಸ್ ಒಂದು ಸತಿ, ನೆಕ್ಸ್ಟ್ 2500 ಸ್ಟೆಪ್ಸ್ ಒಂದು ಸತಿ ಮಾಡ್ತೀರಾ ಅನ್ನೋದು ನಿಮ್ಮ ಮೇಲೆ ಡಿಪೆಂಡ್. ನಿಮ್ಮ ಕನ್ವೀನಿಯನ್ಸು, ನಿಮ್ಮ ಟೈಮು ನಿಮಗೆ ಹೆಂಗೆ ಮಾಡೋಕ್ಕಾದರೆ ಅದು ಬೆಳಗ್ಗೆ ಒಂದು ಅರ್ಧ ಗಂಟೆ ಮಾಡ್ತೀನಿ, ಸಂಜೆ ಒಂದು ಅರ್ಧ ಗಂಟೆ ಮಾಡ್ತೀನಿ, ಆ ಥರ ಮಾಡ್ಕೊತಿರೋ ನಿಮ್ಮ ಮೇಲೆ ಡಿಪೆಂಡ್ ಆಗುತ್ತೆ. ಓಕೆ, ಸೊ ನಾನು ಬೆಳಗ್ಗೆ ಒಂದು 5:30 ಎದ್ದು ಒಂದು 6:30ವರೆಗೂ ವಾಕಿಂಗ್ ಹೋಗ್ತಾಯಿದ್ದು. 1.5 ಅವರ್ ಹೋಗ್ತಾಯಿದ್ದು ವಾಕಿಂಗು. ಆಲ್ಮೋಸ್ಟ್ ಏನಿಲ್ಲ ಅಂತಂದ್ರೆ ಒಂದು 6 ಕಿಲೋಮೀಟರ್ 7 ಕಿಲೋಮೀಟರ್ಸ್ ಹೋಗ್ತಾ ಇದ್ದಿದ್ದು. 3.5 ಕಿಲೋಮೀಟರ್ ಹೋಗ್ತಾ ಬರ್ತಾ 3.5 ಕಿಲೋಮೀಟರ್ ಕಂಟಿನ್ಯೂಸ್ ಆಗಿ. ಸೊ ಮಧ್ಯ 3.5 ಕಿಲೋಮೀಟರ್ ಆದಮೇಲೆ ಒಂದು 10 ನಿಮಿಷ ಕೂತ್ಕೊತಾ ಇದ್ದಿದ್ದು ಅಷ್ಟೇ ಆಯಿತಾ. ಸೊ ಈ ವಾಕಿಂಗಲ್ಲಿ ಏನು ಅಂತಂತಂದರೆ ವೆರೈಟಿ ಇದೆ. ನೀವು ಸ್ಪೀಡಾಗಿ ಮಾಡಬಹುದು, ಸ್ಲೋ ಆಗಿ ಕೂಡ ಮಾಡಬಹುದು. ಅಗೇನ್ ಇದು ಕೂಡ ನಿಮ್ಮ ಮೇಲೆ ಡಿಪೆಂಡ್ ಆಗುತ್ತೆ. ಒಂದೇ ಸತಿನೇ ಓಡಿ ಅಂತ ನಾನು ಹೇಳ್ತಾ ಇಲ್ಲ, ಸ್ಲೋ ಆಗಿ ಸ್ಟಾರ್ಟ್ ಮಾಡಿ ಕಂಪಲ್ಸರಿ ವಾಕಿಂಗು. ಇದು ಮಾಡೋದ್ರಿಂದ ಓವರ್ ಆಲ್ ಮೆಟಬಾಲಿಸಮ್ ನಿಮ್ಗೆ ಇಂಪ್ರೂವ್ ಆಗುತ್ತೆ. ಯಾವಾಗ ಬಾಡಿ ಮೆಟಬಾಲಿಸಮ್ ರೇಟ್ ಚೆನ್ನಾಗಾಗುತ್ತೆ, ನೀವು ತಿಂದಿರೋ ಊಟ ಚೆನ್ನಾಗಿ ಡೈಜೆಷನ್ ಆಗೋಕ್ಕೆ ಸ್ಟಾರ್ಟ್ ಆಗೋಗುತ್ತೆ, ಎಲ್ಲ ಬಾಡಿನಲ್ಲಿರೋ ಎಲ್ಲ ಪಾರ್ಟ್ಸು ಆ್ಯಕ್ಟಿವ್ ಆಗಿ ಕೆಲಸ ಮಾಡೋದಕ್ಕೆ ಸ್ಟಾರ್ಟ್ ಮಾಡುತ್ತೆ ಆಯಿತಾ. ಸೊ ಹಾಗಾಗಿ ವಾಕಿಂಗು ವೆರಿ ಬೇಸಿಕ್. ನೀವು ಏನೂ ಮಾಡೋಕ್ಕಾಗ್ತಾ ಇಲ್ಲ ಅಂತಂದರೆ ವಾಕಿಂಗ್ ಮಾಡಿ ಅಂತಂತ ಹೇಳ್ತಾರೆ. ಯಾರಿಗೂ ಏನು ಎಲ್ಲ ಎಕ್ಸಸೈಸ್ ಮಾಡೋಕ್ಕಾಗ್ತಿಲ್ಲ ಅಂದರೆ ವಾಕಿಂಗ್ ಅಂತೂ ಸ್ಟಾರ್ಟ್ ಮಾಡಿ. ವೆರಿ ಫಸ್ಟ್ ಟಿಪ್. ಓಕೆ, ನೆಕ್ಸ್ಟು 12-3-30 ಫಾರ್ಮುಲಾ. ಏನಿದು 12-3-30 ಅಂತಂತಂದರೆ 12 ಇನ್ಕ್ಲೈನ್ ಅಂದರೆ ಈಗ ಥ್ರೆಡ್ಮಿಲ್ ನೋಡಿರ್ತೀರಲ್ಲ, ಥ್ರೆಡ್ಮಿಲಲ್ಲಿ 12 ಇನ್ಕ್ಲೈನ್ ಇಟ್ಕೋಬೇಕು ಹೀಗೆ. ಓಕೆ, ಆ್ಯಂಡ್ 3 ಏನು ಸ್ಪೀಡ್, 3 km/h ಹೀಗೆ ಸ್ಪೀಡ್ ಇರುತ್ತಲ್ಲ, ಸ್ಪೀಡು 3 ಇಟ್ಕೋಬೇಕು. ಆ್ಯಂಡ್ 30 ಏನು ಟೈಮ್, 30 ಮಿನಿಟ್ಸ್ವರೆಗೂ ನೀವು ಈ ಇನ್ಕ್ಲೈನ್ 12% ಇನ್ಕ್ಲೈನಲ್ಲಿ 3 km/h ಸ್ಪೀಡಲ್ಲಿ 30 ಮಿನಿಟ್ಸ್ ವಾಕಿಂಗ್ ಮಾಡಬೇಕು ಥ್ರೆಡ್ಮಿಲಲ್ಲಿ. ಓಕೆ, ನಾನು ಹೇಳಿದೆ, ಬಟ್ ನಿಮಗೆ ಥ್ರೆಡ್ಮಿಲ್ ಇಲ್ಲ, ನಿಮಗೆ ಜಿಮ್ಮಿಗೆ ಹೋಗೋಕ್ಕಾಗಲ್ಲ ಅಂತಂದರೆ ಏನು ಮಾಡಬೇಕು? ನಮಗೂ ಇರಲಿಲ್ಲ ಆಪ್ಷನ್ನು. ಸೊ ಏನು ಮಾಡಬೇಕು ಅಂದರೆ ಗುಡ್ಡ ಹತ್ತಿ ಆಯಿತಾ. ಯಾವುದಾದ್ರೂ ಹೈಟಲ್ಲಿರೋ ಪ್ಲೇಸ್ ಇತ್ತು ಅಂತಂತಂದರೆ ಒಂದು ಸತಿ ಹತ್ತಿ ಒಂದು ಸತಿ ಇಳಿಯೋದನ್ನು ರೂಢಿ ಮಾಡ್ಕೊಳ್ಳಿ. ಮೆಲ್ಲಗೆ ಹತ್ತೋದು, ಮೆಲ್ಲಗೆ ಇಳಿಯೋದು. ಓಕೆ, ಅಷ್ಟು ಅಷ್ಟೊತ್ತಿಗೆ ನೀರು ಇಳಿಯೋಕ್ಕೆ ಸ್ಟಾರ್ಟ್ ಆಗೋಗುತ್ತೆ. ಸೀರಿಯಸ್ಲಿ, ಲಿಟ್ರಲಿ ಇದು ಅಂದರೆ ನನಗೆ ತುಂಬ ಕೆಲಸ ಮಾಡಿದೆ. ಯಾಕಂತಂದರೆ ಈ ಹತ್ತೋ ಅಷ್ಟೊತ್ತಿಗೆ ಥೈಸು ಮೇನ್ ಅಂದರೆ ಪಿ ಸಿ ಒ ಡಿ ಇದ್ದವ್ರಿಗೆ ಅಂತ ಅಲ್ಲ, ಹೆಣ್ಮಕ್ಳಿಗೆ ಥೈಸ್ ಅರೌಂಡು ಆ್ಯಂಡ್ ಹೊಟ್ಟೆ ಆಮೇಲೆ ಸೊಂಟ ಸುತ್ತ ಫ್ಯಾಟ್ ಶೇಖರಣೆ ಆಗೋದು ಆಯಿತಾ. ಸೊ ನೀವು ಯಾವಾಗ ಈ ಹತ್ತೋದನ್ನು ರೂಢಿ ಮಾಡ್ಕೊತೀರಾ ಆವಾಗ ಆಟೋಮೆಟಿಕ್ಕಾಗಿ ಫಸ್ಟ್ ಕರಗೋದೇ ನಿಮ್ಮ ಥೈಸು, ತೊಡೆ ಭಾಗ ಫಸ್ಟು ಕರಗುತ್ತೆ ಆಯಿತಾ. ಆಮೇಲೆ ಹೊಟ್ಟೆ, ಕಿಬ್ಬೊಟ್ಟೆ ಭಾಗ ಏನು ಫುಲ್ ಟಯರ್ ಇರುತ್ತಲ್ಲ ಅದು ಕರಗಕ್ಕೆ ಸ್ಟಾರ್ಟ್ ಆಗುತ್ತೆ ಲಿಟ್ರಲಾಗಿ. ಸೊ ಹಾಗಾಗಿ 12-3-30 ಇದು ಫಾರ್ಮುಲಾ. ಇದನ್ನು ನೆನ್ಪಿಟ್ಕೊಂಡು ಕಂಟಿನ್ಯೂಯಸ್ ಆಗಿ ಕನ್ಸಿಸ್ಟೆನ್ಸಿ ಈಸ್ ಮ್ಯಾಟರ್, ಕನ್ಸಿಸ್ಟೆನ್ಸಿ ಈಸ್ ಕೀ ಆಯಿತಾ. ಸೊ ಕೀ ಟು ಯುವರ್ ಸಕ್ಸಸ್ ಅನ್ನೋದನ್ನು ತಲೆನಲ್ಲಿ ಇಟ್ಕೊಳ್ಳಿ. ಎವ್ರಿ ಸಿಂಗಲ್ ಡೇ ನೀವು ಈ ಫಾರ್ಮುಲಾ ಪ್ರಾಕ್ಟೀಸ್ ಮಾಡಬೇಕು. ಸೊ ಪಿ ಸಿ ಒ ಡಿ ಇದ್ದವ್ರಿಗೆ ಏನಂತ ಫಸ್ಟ್ ಟಿಪ್ ಹೇಳೋದು, ವೆಯ್ಟ್ ಲಾಸ್ ಮಾಡಿ. ಸೊ ದ್ಯಾಟ್ ನಿಮಗೆ ಎಲ್ಲ ಆಟೋಮೆಟಿಕ್ಕಾಗಿ ಎವ್ರಿಥಿಂಗ್ ವಿಲ್ ಫಾಲ್ ಇನ್ ಇಟ್ಸ್ ಪ್ಲೇಸ್ ಅಂತ ಹೇಳಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಹಾಗಾಗಿ ವೆಯ್ಟ್ ಲಾಸ್ ಮಾಡಬೇಕು ಅಂದ ತಕ್ಷಣ ಫಾಸ್ಟಿಂಗ್ ಮಾಡಬೇಕು ಅಂತ ಹೇಳಿ ತಿಂಡಿ ತಿಂದೇ ಇರೋದು ತುಂಬ ದೊಡ್ಡ ತಪ್ಪು. ನೆವರ್ ಎವರ್ ಸ್ಕಿಪ್ ಯುವರ್ ಬ್ರೇಕ್ಫಾಸ್ಟ್. ಏನು ತಿಂತೀರೋ ಅದನ್ನು ತಿನ್ನಿ ಆಯಿತಾ. ಯಾವುದೇ ಕಾರಣಕ್ಕೂ ಬ್ರೇಕ್ಫಾಸ್ಟ್ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ ಆಯಿತಾ. ಇದು ಟಿಪ್ ನಂಬರ್ 3. ಟಿಪ್ ನಂಬರ್ 4 ಏನು ಅಂತಂತಂದರೆ, ಟಿಫನ್ ಮಾಡ್ದಿರಾ ಕಾಫಿ ಕುಡಿದ್ಬಿಟ್ರೆ ಟೀ ಕುಡಿದ್ಬಿಟ್ರೆ ಇನ್ನೂ 1 ಅವರ್ವರೆಗೂ 2 ಅವರ್ವರೆಗೂ ಜಗ್ಗುತ್ತೆ ಗಾಡಿ ಅಂತ ಅಂದ್ಕೊಂಡು ಇನ್ನೊಂದು 2 ತಾಸವರೆಗೂ ನಡೆಸ್ಬೋದಲ್ಲ, ತಿಂದೇ ಇರಬಹುದಲ್ವ ಅಂತ ಹೇಳಿ ದಯವಿಟ್ಟು ಕಾಫಿ ಟೀ ಕುಡಿಯೋಕ್ಕೆ ಹೋಗಬೇಡಿ. ಹೆಲ್ದಿ ಡ್ರಿಂಕ್ಸ್ನ ತೊಗೊಳ್ಳಿ. ನಿಮಗೆ ನಾಷ್ಟ ಮಾಡೋಕ್ಕೆ ಇಷ್ಟ ಇಲ್ವಾ? ಬೇಡ, ರಾಗಿ ಗಂಜಿ ಕುಡೀರಿ ಆಯಿತಾ. ಅದರಷ್ಟು ಬೆಸ್ಟ್ ನಿಮಗೆ ಯಾವುದೂ ಇಲ್ಲ ಆಯಿತಾ. ರಾಗಿ ಗಂಜಿ ಕುಡಿಯೋಕ್ಕೆ ಸ್ಟಾರ್ಟ್ ಮಾಡಿ. ನಾನು ಕಂಪಲ್ಸರಿ 1 ಗ್ಲಾಸ್ ರಾಗಿ ಗಂಜಿ ಕುಡಿತಾ ಇದ್ದಿದ್ದು. ಅದು ಮೇಜರ್ ಚೇಂಜ್ ನಾನು ಮಾಡ್ಕೊಂಡಿದ್ದು ಆಯಿತಾ. ನಾನು ಇನ್ನೊಂದೇನು ಅಂತಂದರೆ ನಾನು ಮೊಸರು ತಿನ್ನಲ್ಲ, ಸೊ ಲ್ಯಾಕ್ಟೋಸ್ ಇಂಟಾಲರೆಂಟ್. ಸೊ ಹಾಗಾಗಿ ಮೊಸರು, ಹಾಲು ಈ ಥರದ್ದು ಯಾವುದೂ ತಿಂತಾ ಇರಲಿಲ್ಲ.
ಬಟ್ ನನ್ನ ಬಾಡಿಗೆ ಬೇಕು ಅಂತಂತ ಹೇಳಿ ಹಾಗಂದರೆ ಲ್ಯಾಕ್ಟೋಸ್ ಇಂಟಾಲರೆಂಟ್ ಅಲ್ಲ ಹಂಗಂದರೆ ನನಗೆ ಇಷ್ಟ ಇರಲಿಲ್ಲ. ಸೊ ಹಾಗಾಗಿ ಮೊಸರು ಹಾಲು ಎಲ್ಲ ಕುಡಿತಾ ಇರಲಿಲ್ಲ. ಬಟ್ ಮಜ್ಜಿಗೆ ಮಾಡಿ ಗಂಜಿಗೆ ಹಾಕ್ಕೊಂಡು ಕುಡಿತಾ ಇದೆ ಆಯಿತಾ. ಗುಡ್ ಸೋರ್ಸ್ ಆಫ್ ಪ್ರೊಬಯೋಟಿಕ್ಸ್. ಸೊ ಹಾಗಾಗಿ ಬ್ರೇಕ್ಫಾಸ್ಟ್ನ ಸ್ಕಿಪ್ ಮಾಡೋದಕ್ಕೆ ಹೋಗಬೇಡಿ. ಕಾಫಿ ಟೀನ ಎಂಟಿ ಸ್ಟಮಕಲ್ಲಿ ತೊಗೊಳಕ್ಕೆ ಹೋಗಬೇಡಿ. ಓಕೆ, ನಿಮಗೆ ಟಿಫನ್ ಲೇಟಾಗಿ ಮಾಡ್ತೀನಿ ಅನ್ನೋದಾದರೆ ಒಂದು ಗ್ಲಾಸ್ ಗಂಜಿ ಕುಡೀರಿ. ಓಕೆ, ನೆಕ್ಸ್ಟ್ ಟಿಪ್ಪು, ಇನ್ಕ್ರೀಸ್ ಯುವರ್ ಪ್ರೋಟೀನ್ ಇಂಟೇಕ್. ಅಂದರೆ ಕಂಪಲ್ಸರಿ ಮ್ಯಾಂಡೇಟರಿಯಾಗಿ ನೀವು ಏನು 3 ಸತಿ ಊಟ ಮಾಡ್ತೀರಾ 3 ಊಟದಲ್ಲೂ ಪ್ರೋಟೀನ್ನ ಆ್ಯಡ್ ಮಾಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್. ನಿಮ್ಮ ಪ್ರೋಟೀನ್ ಅಂದ ತಕ್ಷಣ ಏನೋ ತೊಗೊಂಬಂದು ಇಟ್ಕೊಳ್ಳೋಕೆ ಆಗ್ತಾ ಇಲ್ವಾ? ಏನೂ ಇಲ್ಲ ಅದರಲ್ಲಿ. ಸ್ಪ್ರೌಟ್ಸ್, ಹಸಿರು ಮೊಳಕೆ ಕಾಳು ಆಯಿತಾ, ಏನು ಹೆಸರು ಕಾಳು ಮೊಳಕೆ ಕಟ್ಟಿಸಿ ಮೊಳಕೆ ಕಾಳು 1 ಕಪ್ ಮೊಳಕೆ ಕಾಳು ತಿನ್ನಿ ಆಯಿತಾ. ಇನ್ನೊಂದು ಸತಿ ಪನ್ನೀರ್ ತಿನ್ನಿ, ಇನ್ನೊಂದು ಸತಿ ಇದು ಏನಂತಾರೆ ಕಡಲೆಕಾಳು ಆಯಿತಾ ತಿನ್ನಿ. ಈ ಥರ ಪ್ರೋಟೀನ್ ಸೋರ್ಸ್ನ ನಿಮ್ಮ ಪ್ರತಿ ಮೀಲಲ್ಲೂ ಆ್ಯಡ್ ಮಾಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್. ಇದನ್ನು ಯಾವುದೇ ಕಾರಣಕ್ಕೂ ನೀವು ಅನ್ನ ಬಿಡ್ತೀರಾ, ಚಪಾತಿ ಬಿಡ್ತೀರಾ, ನೀವು ಆಮೇಲೆ ತಿಂತೀನಿ ಅಂತ ಅನ್ಕೊತೀರಾ, ಏನಾದರೂ ಮಾಡ್ಕೊಳ್ಳಿ ಆಯಿತಾ. ಪ್ರೋಟೀನನ್ನು ಸೇರಿಸ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್. ಇದರಿಂದ ಏನಾಗುತ್ತೆ ಅಂದರೆ ಪ್ರೋಟೀನ್ ತಿಂದವಾಗ ಯು ಫೀಲ್ ಫುಲ್ ಆಯಿತಾ. ನೀವು ಬರೀ ಕಾರ್ಬೋಹೈಡ್ರೇಟ್ಸ್ ತಿಂದರೆ ಬರೀ ಅನ್ನ ತಿಂದೆ ಅಂತಂದವಾಗ ಬೇಗ ಹಸಿವಾಗುತ್ತೆ. ಆದರೆ ಪ್ರೋಟೀನ್ ತಿಂದವಾಗ ನಿಮಗೆ ಶಕ್ತಿನೂ ಕೊಡುತ್ತೆ. ಆ್ಯಂಡ್ ಅದು ಹೇಗೆ ಅಂದರೆ ನಿಮ್ಮನ್ನು ಫುಲ್ ನಾನು ತುಂಬ ತಿಂದಿದ್ದೀನಿ, ಫುಲ್ ನನಗೆ ಏನು ತಿನ್ನಬೇಕು ಅಂತ ಅನ್ನಿಸ್ತಾ ಇಲ್ಲ ಅನ್ನೋ ಅಂತ ಕ್ರೇವಿಂಗ್ಸ್ನ ತಡೆಗಟ್ಟುತ್ತೆ ಆಯಿತಾ ಪ್ರೋಟೀನ್ ಯಾವಾಗಲೂ. ಸೊ ಹಾಗಾಗಿ ಪ್ರೋಟೀನನ್ನು ನಿಮ್ಮ ಊಟದಲ್ಲಿ ಸೇರಿಸ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್. 3 ಮೀಲಲ್ಲೂ ಕಂಪಲ್ಸರಿ ಪ್ರೋಟೀನನ್ನು ಆ್ಯಡ್ ಮಾಡ್ಕೊಳ್ಳಿ. ಬೆಳಗ್ಗೆ ಉಪ್ಪಿಟ್ಟು ತಿಂದೆ, ಮಧ್ಯಾಹ್ನ ಚಿತ್ರಾನ್ನ ತಿಂದೆ, ರಾತ್ರಿ ಇನ್ನೇನೋ ತಿಂದೆ ಅಂತ ಮಾಡೋಕ್ಕೆ ಹೋಗಬೇಡಿ ಆಯಿತಾ. ಈ ಚಿತ್ರಾನ್ನದಲ್ಲೂ ಏನೂ ಇರೋದಿಲ್ಲ, ಉಪ್ಪಿಟ್ಟಲ್ಲೂ ಏನೂ ಇರೋದಿಲ್ಲ ಆಯಿತಾ. ಸೊ ಅದನ್ನು ನೀವು ಉಪ್ಪಿಟ್ಟೇ ತಿನ್ನೋದಾದರೆ, ಚಿತ್ರಾನ್ನನೇ ತಿನ್ನೋದಾಯಿತು ಅಂತಂದರೆ ಅದನ್ನು ಇನ್ನೊಂದು ಸ್ವಲ್ಪ ನ್ಯೂಟ್ರಿಷಿಯಸ್ ಆಗಿ ಮಾಡ್ಕೊಳ್ಳಿ. ಅದ್ರ ಜೊತೆಗೆ ಪ್ರೋಟೀನ್ ಕೂಡ ಇಟ್ಕೊಳ್ಳಿ. ಅಂದರೆ 1 ಕಪ್ ರೈಸ್ ಇಟ್ಕೊಂಡ್ರಿ ಅಂತಂತಂದರೆ ಅದ್ರ ಪಕ್ಕನೇ ಇನ್ನೊಂದು ಕಪ್ ಪ್ರೋಟೀನ್ ಇಟ್ಕೊಳ್ಳೇಬೇಕು ಕಂಪಲ್ಸರಿ. ನೆಕ್ಸ್ಟು ವೇಟ್ ಲಿಫ್ಟಿಂಗ್ನ ಪ್ರಾಕ್ಟೀಸ್ ಮಾಡಿ. ಅಂದರೆ ನೀವು ಜಿಮ್ಗೆಲ್ಲ ಹೋಗಿ ಡಂಬಲ್ಸ್ನ ಎತ್ತಿ ಹಿಂಗೆ ಪ್ರಾಕ್ಟೀಸ್ ಮಾಡಿ ಅಂತ ಹೇಳ್ತಾ ಇಲ್ಲ ಆಯಿತಾ. 1 ಲೀಟರ್ ವಾಟರ್ ಬಾಟ್ಲ್ ಇರುತ್ತಲ್ಲ ಮನೆಯಲ್ಲಿ, ಅದನ್ನು ಎತ್ತಿ ಪ್ರಾಕ್ಟೀಸ್ ಮಾಡಿ. ಓಕೆ, ಸೊ ಸ್ಲೋ ಆ್ಯಂಡ್ ಸ್ಟಡಿಯಾಗಿ ವೇಟ್ ಲಿಫ್ಟಿಂಗ್ನ ಪ್ರಾಕ್ಟೀಸ್ ಮಾಡಬೇಕು ಆಯಿತಾ. ಸೊ ಇದು ನಿಮ್ಮ ಮೆಟಬಾಲಿಸಮ್ನ ಇಂಪ್ರೂವ್ ಮಾಡೋದ್ರ ಜೊತೆಗೆ ನೀವು ವೆಯ್ಟ್ ಲಾಸ್ ಆಗೋದಕ್ಕೂ ಕೂಡ ಹೆಲ್ಪ್ ಮಾಡುತ್ತೆ. ಅದಕ್ಕೋಸ್ಕರ ಟ್ರೈ ಮಾಡಿ. ನೆಕ್ಸ್ಟ್ ಟಿಪ್ಪು, ಫಿಸಿಕಲಿ ಆ್ಯಕ್ಟಿವ್ ಆಯಿತಾ. ಫಿಸಿಕಲಿ ಆ್ಯಕ್ಟಿವ್ ಆಗಿ ಇರೋದು ತುಂಬ ಇಂಪಾರ್ಟೆಂಟು. ಸೆಡೆಂಟರಿ ಲೈಫ್ ಸ್ಟೈಲ್ ಇದ್ದರೆ ನಿಮಗೋಸ್ಕರ ನೀವು ಸ್ವಲ್ಪ ಮಾಡಿಫಿಕೇಷನ್ ಮಾಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್. ಅದು ಯಾವುದೇ ಥರನಾದಂಥ ಫಿಸಿಕಲ್ ಆ್ಯಕ್ಟಿವಿಟಿ ಆಗಿರಬಹುದು, ಜಿಮ್ ಆಗಿರಬಹುದು, ಯೋಗ ಆಗಿರಬಹುದು, ಡ್ಯಾನ್ಸ್ ಆಗಿರ್ಬೋದು, ಜುಂಬಾ ಆಗಿರಬಹುದು, ಎಕ್ಸಸೈಸಸ್ ಆಗಿರ್ಬೋದು, ಎನಿ ಕೈಂಡ್ ಆಫ್ ಫಿಸಿಕಲ್ ಆ್ಯಕ್ಟಿವಿಟಿ ಈಸ್ ವೆರಿ ಇಂಪಾರ್ಟೆಂಟ್. ಬಟ್ ಅಗೇನ್ ಇದರಲ್ಲೂ ಪಾಯಿಂಟ್ ಏನು ಅಂತಂತಂದರೆ ಯಾವುದೇ ಆ್ಯಕ್ಟಿವಿಟಿನ ಎಕ್ಸ್ಟ್ರೀಮ್ ಆಗಿ ಮಾಡಬಾರ್ದು. ಯಾಕಂತಂತಂದರೆ ಎಕ್ಸ್ಟ್ರೀಮ್ ಮಾಡೋದ್ರಿಂದ ನಿಮ್ಮ ಕಾರ್ಟಿಸೋಲ್ ಅಂಶ, ಸ್ಟ್ರೆಸ್ ಹಾರ್ಮೋನ್ ಜಾಸ್ತಿ ಆಗುತ್ತೆ. ಸೊ ಯಾವಾಗ ಸ್ಟ್ರೆಸ್ ಹಾರ್ಮೋನ್ ಜಾಸ್ತಿ ಆಗುತ್ತೆ ಬ್ಲಡ್ ಶುಗರ್ನ ಆಲ್ಟರ್ ಮಾಡುತ್ತೆ. ಸೊ ಯಾವಾಗ ಬ್ಲಡ್ ಶುಗರ್ ಹೆಚ್ಚು ಕಮ್ಮಿ ಆಗುತ್ತೆ ನಿಮಗೆ ಕ್ರೇವಿಂಗ್ಸ್ ಸ್ಟಾರ್ಟ್ ಆಗುತ್ತೆ, ಅದು ತಿನ್ನಬೇಕು ಇದು ತಿನ್ನಬೇಕು ಅನ್ನೋ ಸ್ಟಾರ್ಟ್ ಆಗುತ್ತೆ. ಸೊ ಆವಾಗ ಏನು ಮಾಡ್ತೀರಾ, ಮತ್ತೆ ನೀವು ಬೇಡ ಅಂದ್ರೂ ಕೂಡ ಏನಾದರೂ ತಿನ್ನೋದಕ್ಕೆ ಸ್ಟಾರ್ಟ್ ಮಾಡ್ತೀರಾ. ಹಾಗೆ ನೀವು ಏನೆಲ್ಲ ಮಾಡಿದ್ರಿ ಅದೆಲ್ಲ ಹೊಳೆನಲ್ಲಿ ಹುಣ್ಸೆಣ್ಣು ತೊಳೆದಂಗೆ ಆಗುತ್ತೆ ಆಯಿತಾ. ಸೊ ಹಾಗಾಗಿ PCOD ಇದ್ದವರಿಗೆ ಇಂಟೆನ್ಸ್ ವರ್ಕೌಟ್ ಈಸ್ ನಾಟ್ ಗುಡ್ ಆಯಿತಾ. ಸೊ ಇಂಟೆನ್ಸ್ ವರ್ಕೌಟ್ ಮಾಡೋ ಹಾಗಿಲ್ಲ. ಸ್ಲೋ ಆ್ಯಂಡ್ ಸ್ಟಡಿಯಾಗಿ ನಾರ್ಮಲಾಗಿ ಕಾಮಾಗಿರೋ ಫೇಸಲ್ಲಿ ನೀವು ಮಾಡಬೇಕು ವರ್ಕೌಟ್ಸ್ನ. ಯಾವುದೇ ಥರನಾದಂಥ ಫಿಸಿಕಲ್ ಆ್ಯಕ್ಟಿವಿಟಿನ ಅಡಾಪ್ಟ್ ಮಾಡ್ಕೊಳ್ಳಿ ಕಂಪಲ್ಸರಿಯಾಗಿ. ಓಕೆ, ಆದರೆ ಇಂಟೆನ್ಸ್ ಆ್ಯಕ್ಟಿವಿಟೀಸ್ನ ಅವಾಯ್ಡ್ ಮಾಡಿ. ಇದರಿಂದ ಇನ್ನೊಂದು ಏನಾಗುತ್ತೆ ಅಂತಂತಂದರೆ ನೀವು ಈಗ ಬಾಕ್ಸಿಂಗ್ ಏನಾದರೂ ಮಾಡ್ತಾ ಇದ್ರಿ ಅಥವಾ ಟ್ರೈನಿಂಗ್ ಏನಾದರೂ ತೊಗೊತಾ ಇದ್ರಿ ಅಂತಂತಂದರೆ 1 ಡೇನಲ್ಲಿ 2 ಟೈಮ್ಸ್ ತೊಗೊತಾ ಇದ್ರಿ ಅಂತಂತಂದರೆ ಏನಾಗುತ್ತೆ, ಎಂಡ್ ಆಫ್ ದಿ ಡೇ ನಿಮ್ಮ ಶಕ್ತಿ ಎಲ್ಲ ಕಳೆದು ಹೋಗಿ ಸಾಯಂಕಾಲ ಅನ್ನೋ ಅಷ್ಟೊತ್ತಿಗೆ ಸುಸ್ತಾಗೋದು, ಯಪ್ಪ ಅಂತ ಅನ್ಸೋಕ್ಕೆ ಸ್ಟಾರ್ಟ್ ಆಗ್ಬೋದು, ಆಮೇಲೆ ತಿನ್ನಬೇಕು ಅಂತ ಅನ್ಸೋದು, ಇದೆಲ್ಲ ಆಗುತ್ತೆ. ಯಾಕಾಗುತ್ತೆ ಅಂತಂತಂದರೆ ಬಿಕಾಸ್ ಆಫ್ ಸ್ಟ್ರೆಸ್ ಹಾರ್ಮೋನ್. ನೀವು ನಿಮ್ಮ ಬಾಡಿನ ತುಂಬ ಹಿಂಸೆ ಮಾಡ್ತಾ ಇದ್ದೀರಾ ಅಂತ ಆಯಿತಾ. ಸೊ ಸ್ಲೋ ಆ್ಯಂಡ್ ಸ್ಟಡಿ ವಿನ್ಸ್ ದ ರೇಸ್. ಓಕೆ, ಆಮೇಲೆ ಕತೆ ಗೊತ್ತಲ್ಲ ಅದೇ. ಸೊ ನೆಕ್ಸ್ಟು ಟಿಪ್ ಏನಂತಂದರೆ ಡಯಟಲ್ಲಿ ಏನು ತಿನ್ನಬೇಕು. ಯೂಶಲಾಗಿ PCOS ಡಯಟ್ ಹೇಳಿ ಅಂತಂತ ಹೇಳ್ತಾರೆ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಡಯಟಲ್ಲಿ ಏನು ಅಂತಂತಂದರೆ ಫೈಬರ್ ರಿಚ್ ಫುಡ್ಸ್ನ ತೊಗೊಳ್ಳಿ, ಆ್ಯಂಡ್ ಪ್ರೋಟೀನ್ ರಿಚ್ ಫುಡ್ಸ್ನ ತೊಗೊಳ್ಳಿ, ಆ್ಯಂಡ್ ಕಾರ್ಬೋಹೈಡ್ರೇಟ್ಸ್ನ ಕಮ್ಮಿ ಮಾಡಿ
ಪ್ರೋಬಯೋಟಿಕ್ಸ್ನ ಜಾಸ್ತಿ ಮಾಡ್ಕೊಳ್ಳಿ. ಸೊ ಪ್ರೋಬಯೋಟಿಕ್ಸಲ್ಲಿ ಏನೇನು ಬರುತ್ತೆ ಅಂದರೆ ಮೊಸರಾಗಿರ್ಬೋದು, ಫರ್ಮೆಂಟೆಡ್ ಫುಡ್ಸ್ ಆಗಿರ್ಬೋದು, ಅಂದರೆ ಇಡ್ಲಿ ದೋಸೆ ಇದೆಲ್ಲ ಫರ್ಮೆಂಟೆಡ್ ಫುಡ್ಸ್. ಪಿಕ್ಕಲ್ ಆಗಿರಬಹುದು. ಮೊಸರು ಅಂತೂ ತುಂಬಾ ಒಳ್ಳೆಯದು ಆ್ಯಂಡ್ ವೆರಿ ಬೇಸಿಕ್, ಎಲ್ಲರ ಮನೆಯಲ್ಲೂ ಇರುತ್ತೆ ಆಯಿತಾ. ಅದಕ್ಕೆ ನೀವೇನು ಜಾಸ್ತಿ ಇನ್ವೆಸ್ಟ್ ಮಾಡೋದನ್ನು ಬೇಡ, ಟೈಮೂ ಇನ್ವೆಸ್ಟ್ ಮಾಡೋದು ಬೇಡ, ದುಡ್ಡು ಇನ್ವೆಸ್ಟ್ ಮಾಡೋದು ಬೇಡ ಆಯಿತಾ. ಮೊಸರು ಸಿಂಪಲಾಗಿ ಎಲ್ಲರ ಮನೆಯಲ್ಲೂ ಸಿಗುತ್ತೆ ಆಯಿತಾ. ಸೊ ಇದು ಬೆಸ್ಟ್ ಸೋರ್ಸ್ ಆಫ್ ಪ್ರೋಬಯೋಟಿಕ್. ಸೊ ಇದನ್ನು ಕಂಪಲ್ಸರಿ ಆ್ಯಡ್ ಮಾಡ್ಕೊಳ್ಳಿ ಆಯಿತಾ ನಿಮ್ಮ ಡಯಟಲ್ಲಿ. ಫೈಬರಲ್ಲಿ ಇನ್ನೇನು ಹಸಿರು ತರಕಾರಿ ಆಗಿರ್ಬೋದು, ಕ್ಯಾರೆಟ್ ಆಗಿರ್ಬೋದು, ಸೌತೆಕಾಯಿ ಆಗಿರಬಹುದು, ಇದೆಲ್ಲ ಫೈಬರ್ ರಿಚ್ ಫುಡ್ಸ್. ಆ್ಯಂಡ್ ಪ್ರೋಟೀನ್ ಅಂತೂ ಗೊತ್ತು. ಎಗ್ ತಿನ್ನೋರು ಎಗ್ ತಿನ್ನಿ, ಎಗ್ ತಿನ್ನಲ್ಲ ಅನ್ನೋರು ಇದು ಎಂಥದ್ದು ಸ್ಪ್ರೌಟ್ಸ್ನ ತಿನ್ನಿ, ಮೊಳಕೆ ಕಟ್ಟಿದ ಕಾಳುಗಳನ್ನ ತಿನ್ನಿ, ಸಲಾಡ್ ಮಾಡ್ಕೊಂಡು ತಿನ್ನಿ, ನಿಮಗೆ ಹೇಗೆ ಇಷ್ಟನೋ ಹಾಗೆ ತಿನ್ನಿ. ಆದರೆ ಪ್ರೋಟೀನ್ನ ಆ್ಯಡ್ ಮಾಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್. ಇನ್ನೊಂದು ಏನು ಅಂತಂತಂದರೆ ಗ್ಲುಟನ್ ಆ್ಯಂಡ್ ಡೈರಿ ಫ್ರೀ. ಗ್ಲುಟನ್ ಇದ್ದದ್ದು ಫುಡ್ಸ್ನ ನೀವು ಜಾಸ್ತಿ ತೊಗೊಳೋದ್ರಿಂದ, ಈಗ ನಮ್ಮ ಕಡೆಗೆ ಒಂದು ಮಾತಿದೆ ಗೊತ್ತಾ, ನಾನು ಕನ್ಸೀವ್ ಆಗ್ತಾಯಿಲ್ಲ ಅಂದವಾಗ ನೀವು ಊಟಕ್ಕೆ ಏನು ಮಾಡ್ತೀರ ಅಂದರೆ, ನಾನು ಅವಾಗ ಚಪಾತಿನೇ ಮಾಡ್ತಾಯಿದ್ವಿ, ಯಾಕಂದರೆ ನನಗೆ ರೊಟ್ಟಿ ಮಾಡೋಕ್ಕೆ ಬರ್ತಾ ಇರಲಿಲ್ಲ. ಸೊ ನಾವು ನಾರ್ತ್ ಕರ್ನಾಟಕ, ಸೊ ನಮ್ಮ ಕಡೆಗೆಲ್ಲ ರೊಟ್ಟಿನೇ ಆಯಿತಾ. ಈ ಕಡೆ ಸೌತ್ ಕರ್ನಾಟಕನಲ್ಲೆಲ್ಲ ಮುದ್ದೆ, ರಾಗಿ ಮುದ್ದೆ, ಬಟ್ ನಮ್ಮ ಕಡೆಗೆಲ್ಲ ಜೋಳದ ರೊಟ್ಟಿ. ನಾನು ಕನ್ಸೀವ್ ಆಗ್ತಾ ಇಲ್ಲ ಅಂದವಾಗ ಎಲ್ಲರೂ ಏನು ಹೇಳ್ತಾ ಇದ್ರು ಅಂತಂದರೆ, ಅವ್ರ ಮನೆಯಾಗ ಯಾವಾಗೂ ಚಪಾತಿ ಮಾಡ್ತಾರೆ, ಚಪಾತಿ ತಿಂದರೆ ಹೀಟ್ ಜಾಸ್ತಿ ಆಗುತ್ತೆ, ಸೊ ಹಾಗಾಗಿ ಆಕೆ ಕನ್ಸೀವ್ ಆಗೋದಿಲ್ಲ ಅಂತಂತೇಳಿ ಹೇಳಿದರು. ಭಾಳ ಮಂದಿ ಹಂಗೆ ಹೇಳಿದರು. ಸೊ ಆಯಿತು ಅಂತಂತ ಹೇಳ್ಬಿಟ್ಟು ನಾನು ಏನು ಮಾಡಿದೆ, ಚಪಾತಿನ ಕಂಪ್ಲೀಟಾಗಿ ಕಟ್ ಡೌನ್ ಮಾಡಿ ಕಂಪ್ಲೀಟಾಗಿ ಬರೀ ರೊಟ್ಟಿ ಪಲ್ಯ, ರೊಟ್ಟಿ ಸಾರು, ಮುದ್ದೆ, ಅನ್ನ ಊಟ ಮಾಡ್ತಿದ್ದೆ ಇಲ್ಲ ಅಂತಲ್ಲ ಆಯಿತಾ. ಸೊ ಅನ್ನ ಊಟ ಮಾಡ್ತಿದ್ದೆ, ತರಕಾರಿ ಸೌತೆಕಾಯಿ, ಕ್ಯಾರೆಟು, ಮೆಂತ್ಯ ಸೊಪ್ಪು, ಆಮೇಲೆ ಹಕ್ಕರ್ಕಿ, ಸೊ ಯಾವ್ದಾವುದು ಸೊಪ್ಪನ್ನ ಜೊತೆಗೆ ತಿನ್ನೋಕ್ಕಾಗುತ್ತೆ ಎಲ್ಲನೂ ತಿಂತಿದ್ದೆ. ತರಕಾರಿ ಎಲ್ಲನೂ ತಿಂತಾಯಿದ್ದೆ ಆಯಿತಾ. ಈರುಳ್ಳಿ ಪಾಚಿ, ಸೊ ಎಲ್ಲನೂ ತಿಂತಾಯಿದ್ದಿದ್ದೆ ಆಯಿತಾ. ಸೊ ಸ್ಪೆಸಿಫಿಕ್ಕಾಗಿ ಮೂಲಂಗಿ. ಸೊ ಊಟದಲ್ಲಿ ಆಟೋಮೆಟಿಕ್ಕಾಗಿ ನನಗೆ ಗೊತ್ತೇ ಇಲ್ಲದೇ ಇರೇ ನಾನು ಗ್ಲುಟನ್ ಫ್ರೀ ಮಾಡ್ಕೊಂಡ್ಬಿಟ್ಟಿದ್ದೆ ಆಯಿತಾ. ಸೊ ಅದು ನನಗೆ ತುಂಬ ವರ್ಕ್ ಮಾಡ್ತು. ನಾನು ಕಂಪ್ಲೀಟಾಗಿ ಜೋಳದ ಮೇಲೇ ಕಾನ್ಸಂಟ್ರೇಟ್ ಮಾಡಿ ಬರೀ ಜೋಳ ಆ್ಯಂಡ್ ರೈಸ್ನೇ ಜಾಸ್ತಿ ತೊಗೊತಾ ಇದ್ದಿದ್ದು. ಕಂಪ್ಲೀಟಾಗಿ ಗ್ಲುಟನ್ ಫ್ರೀ ಮಾಡ್ಕೊಂಡಿದ್ದೆ. ನೀವು ಒಂದ್ಸತಿ ಇದನ್ನು ಟ್ರೈ ಮಾಡಿ, ಗ್ಲುಟನ್ ಫ್ರೀ ಆ್ಯಂಡ್ ಡೈರಿ ಫ್ರೀ. ನಾನು ಆಲ್ರೆಡಿ ಹೇಳಿದೆ ಅಲ್ಲ, ಮೊಸರು ಹಾಲು ಎಲ್ಲ ತೊಗೊತಾ ಇರಲಿಲ್ಲ ಅಂತಂತ ಹೇಳಿ. ಸೊ ನನಗೆ ಅದೂ ಹೆಲ್ಪ್ ಆಯಿತು. ಒಬ್ಬೊಬ್ಬರ ಬಾಡಿ ಒಂದೊಂದು ಥರ ಇರುತ್ತೆ. ನೀವು ಈ ಎಲ್ಲ ಟಿಪ್ಸ್ನ ಫಾಲೋ ಮಾಡೋಕ್ಕಿಂತ ಮುಂಚೆ ಒಂದು ತಿಂಗಳು ಗ್ಲುಟನ್ ಆ್ಯಂಡ್ ಡೈರಿ ಫ್ರೀ ಮಾಡಿ. ಅಂದರೆ ನಿಮ್ಮ ಡಯಟಲ್ಲಿ ಗ್ಲುಟನ್ ಅಂಶ ಇರೋವಂತಹ ಫುಡ್ ಐಟಮ್ಸ್ನ ತೊಗೊಳಕ್ಕೆ ಹೋಗ್ಬೇಡಿ. ಆ್ಯಂಡ್ ಡೈರಿ ಫ್ರೀ ಅಂದರೆ ಈ ಮೊಸರಾಗಿರ್ಬೋದು, ಚೀಸ್ ಆಗಿರಬಹುದು, ಇದನ್ನು ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಆಯಿತಾ. ಇದೆಲ್ಲ ಡೈರಿ ಫುಡ್ಸ್. ಸೊ ಇದನ್ನೆಲ್ಲ ಬಿಟ್ರಿ ಅಂತಂತಂದರೆ ನಿಮಗೆ ವಿದಿನ್ ಫ್ಯೂ ಡೇಸ್ ನಿಮಗೆ ಗೊತ್ತಾಗ್ತಾ ಹೋಗುತ್ತೆ. ನೋಟಿಸ್ ಮಾಡೋ ಅಷ್ಟು ನಿಮಗೆ ಡಿಫ್ರೆನ್ಸ್ ಗೊತ್ತಾಯಿತು ಅಂತಂತಂದರೆ ದೆನ್ ಯು ಕ್ಯಾನ್ ಕಂಟಿನ್ಯೂ ವಿತ್ ದ ಸೇಮ್ ಡಯಟ್ ಆಯಿತಾ. ನನಗೆ ಗೊತ್ತಿಲ್ಲದೇನೆ ನಾನು ಗ್ಲುಟನ್ ಫ್ರೀ ಆ್ಯಂಡ್ ಡೈರಿ ಫ್ರೀ ಆಗಿ ಮಾಡಿದೆ. ಸೊ ನನಗೆ ತುಂಬಾ ಹೆಲ್ಪ್ ಆಯಿತು ಆಯಿತಾ. ಸೊ ಹಾಗಾಗಿ ನೀವು ಎಲ್ಲನೂ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ 1 ಮಂತ್ ಗ್ಲುಟನ್ ಆ್ಯಂಡ್ ಡೈರಿ ಫ್ರೀ ಮಾಡಿ, ಅದ್ರ ಜೊತೆಗೆ ಬೇರೆ ಎಲ್ಲನೂ ಅಂದರೆ ವಾಕಿಂಗ್ ಆಗಿರ್ಬೋದು, ಎಕ್ಸಸೈಸ್ ಆಗಿರಬಹುದು ಮಾಡೋದಕ್ಕೆ ಸ್ಟಾರ್ಟ್ ಮಾಡಿ. ಸೊ ದ್ಯಾಟ್ ನಿಮಗೆ ಗೊತ್ತಾಗುತ್ತೆ ವೆದರ್ ಇಟ್ ಇಸ್ ವರ್ಕಿಂಗ್ ಫಾರ್ ಯು ಆರ್ ನಾಟ್. ಎಂಡ್ ಆಫ್ ದಿ ಡೇ ನಾನು ಏನೇ ಹೇಳಿದ್ರು ನಿಮಗೆ ಏನು ವರ್ಕ್ ಆಗ್ತಿದೆ ಅನ್ನೋದು ತುಂಬ ಇಂಪಾರ್ಟೆಂಟ್. ಯಾಕಂತಂದರೆ ಒಬ್ಬೊಬ್ಬರಿಗೆ ಒಂದೊಂದು ವರ್ಕ್ ಆಗುತ್ತೆ. ಎಲ್ಲರ ಬಾಡಿನೂ ಡಿಫ್ರೆಂಟ್, ಯಾರ ಬಾಡಿನೂ ಸೇಮ್ ಅಲ್ಲ, ಸಿಮಿಲರ್ ಅಲ್ಲ. ಸೊ ನನಗೆ ವರ್ಕ್ ಆಗಿರೋದು ನಿಮಗೆ ವರ್ಕ್ ಆಗಲೇಬೇಕು ಅನ್ನೋದೇನೂ ಇಲ್ಲ. ಸೊ ಟ್ರಯಲ್ ಆ್ಯಂಡ್ ಎರರ್ ಮೆಥಡ್, ನಿಮಗೆ ಯಾವುದು ಬೆಸ್ಟಾಗಿ ಕೆಲಸ ಮಾಡುತ್ತೆ ಅನ್ನೋದನ್ನು ನೀವೇ ಕಂಡ್ಕೋಬೇಕು. ಓಕೆ, ನಾನೊಂದು ಹೇಳ್ತೀನಿ, ಇನ್ನೊಂದು ಹೇಳ್ತಾರೆ, ಇನ್ನೊಂದು ಚಾನಲಲ್ಲಿ ಇನ್ನೊಂದು ಏನೋ ಹೇಳ್ತಾರೆ ಆಯಿತಾ. ಎಂಡ್ ಆಫ್ ದಿ ಡೇ ನಿಮ್ಮ ಬಾಡಿಗೆ ಏನು ವರ್ಕ್ ಆಗುತ್ತೆ ಅನ್ನೋದನ್ನು ನೀವು ತಿಳ್ಕೊಬೇಕು. ಸೊ ಇದು ನಾನು ಹೇಳಿರೋದ್ರಲ್ಲಿ ಯಾವುದೂ ತಪ್ಪಾಗಿರೋದು ಅಂತ ಯಾವುದೂ ಇಲ್ಲ ಆ್ಯಂಡ್ ಡೇಂಜರಸ್ ಅಂತ ಯಾವುದೂ ಇಲ್ಲ. ಯಾವುದೂ ನಿಮ್ಮ PCOS ಸಿಂಪ್ಟಮ್ನ ಟ್ರಿಗರ್ ಮಾಡುವಂಥದ್ದು ಯಾವುದೂ ಇಲ್ಲ ಆಯಿತಾ. ಇವೆಲ್ಲ ನಿಮ್ಗೆ ಹೆಲ್ಪೇ ಮಾಡುತ್ತೆ. ಯು ಜಸ್ಟ್ ಟ್ರಯಲ್ ಆ್ಯಂಡ್ ಎರರ್ ಮೆಥಡಿಂದ ನಿಮಗೆ ಏನು ವರ್ಕ್ ಆಗುತ್ತೆ ಅನ್ನೋದನ್ನು ಕಂಡುಹಿಡ್ಕೊಳ್ಳಿ. ಓಕೆ, ಸೊ ಗ್ಲುಟನ್ ಫ್ರೀ ಅಂತಂತಂದರೆ ಏನೇನೆಲ್ಲ ತಿನ್ನಬಹುದು ಅಂತಂತ ಕೇಳಿದ್ರೆ, ಜೋಳ ತಿನ್ನಿ, ರಾಗಿ ತಿನ್ನಿ, ಅಕ್ಕಿ ತಿನ್ನಿ, ಆಮೇಲೆ ಕಡಲೆ ಹಿಟ್ಟು, ಬಾಜ್ರಾ, ಅಮರ್ನಾಥ್ ಅಂತಾರೆ ಅದು, ಆ್ಯಂಡ್ ಸಾಬುದಾನಿ, ಆಮೇಲೆ ಬೇಳೆಗಳು, ಕಾಳುಗಳು, ಅವಲಕ್ಕಿ, ಚುರುಮುರಿ, ಕಾರ್ನ್ ಫ್ಲೋರು, ಇವೆಲ್ಲ ನಿಮಗೆ ಆಪ್ಷನ್ಸು ಫಾರ್ ಗ್ಲುಟನ್ ಫ್ರೀ ಆಯಿತಾ. ನೀವು ಇದರಲ್ಲಿ ಯಾವುದನ್ನಾದ್ರೂ ಚೂಸ್ ಮಾಡಿಕೊಂಡು ತಿನ್ಕೋಬಹುದು. ನೀವು ಅದರಲ್ಲಿನೇ ಬೇರೆ ಬೇರೆ ಡಿಶಸ್ನ ಕೂಡ ಮಾಡ್ಕೋಬಹುದು. ಈಗಂತೂ ಎಷ್ಟೆಲ್ಲ ರೆಸಿಪೀಸ್ ಇದೆ ಆಯಿತಾ. ಏನಾನ ಒಂದು ಮಾಡಿ ಏನೇನೋ ಮಾಡಿದ್ರೂ ತಿನ್ನಬಹುದು. ಉಪ್ಪು, ಖಾರ, ಹುಳಿ, ಸಿಹಿ
ಆಯಿತಾ. ಇಷ್ಟು ಬಿತ್ತು ಅಂತಂತಂದರೆ ತಿನ್ನೋ ಹಾಗೇ ಇರುತ್ತೆ, ಸರಿಯಾದ ಪ್ರಮಾಣದಲ್ಲಿ ಬಿದ್ದರೆ ತಿನ್ನಬಹುದು ಆಯಿತಾ. ಹೀಗೆ ಶೇಪ್ ಮಾತ್ರ ಯಾವುದ್ಯಾವುದೋ ಬೇರೆ 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 ಶೇಪ್ ಇರುತ್ತೆ, ಬಟ್ ಈಟೇಬಲ್ ಆಯಿತಾ. ಸೊ ಇದನ್ನೇ ಡಿಫ್ರೆಂಟ್ ವೆರೈಟಿ ಮಾಡಿಕೊಂಡು ಕೂಡ ನೀವು ತಿನ್ಬೋದು. ನೆಕ್ಸ್ಟು ಸ್ವೀಟ್ಸು, ಫ್ರಕ್ಟೋಸ್ ಕಂಪ್ಲೀಟಾಗಿ ನಾನು ಸ್ಟಾಪ್ ಮಾಡಿದ್ದೆ. ನಾನು ಅದನ್ನೇ ನಿಮಗೂ ಹೇಳ್ತೀನಿ, ಆದಷ್ಟು ಸ್ವೀಟ್ಸ್ನ ಕಂಪ್ಲೀಟಾಗಿ ಕಮ್ಮಿ ಮಾಡಿ, ಮಿನಿಮೈಸ್ ಆಯಿತಾ. ನಿಮಗೆ ಆಗ್ತಾ ಇಲ್ಲ ಅಂತಂತಂದರೆ, ಸ್ವಲ್ಪ ತಿಂತಿದ್ದೀರಾ ಅಂತಂದರೆ ಗ್ರ್ಯಾಜುವಲ್ ಆಗಿ ಕಮ್ಮಿ ಮಾಡ್ಕೊಂಡು ಹೋಗಿ. ಸ್ವೀಟ್ ಅಂಶ ಏನೇ ಕಾರಣಕ್ಕೂ ಸಕ್ಕರೆ ಒಳಗೆ ಹೋಗದೆ ಇರೋ ಹಂಗೆ ನೋಡ್ಕೊಳ್ಳಿ. ಇದರಿಂದ ಇನ್ಸುಲಿನ್ ರೆಸಿಸ್ಟಿವಿಟಿ ಇತ್ತು ಅಂತಂತಂದರೆ ಇದರಿಂದ ತುಂಬಾ ಎಫೆಕ್ಟ್ ಆಗುತ್ತೆ. ಸೊ ಹಾಗಾಗಿ ಈ ಶುಗರಿ ಐಟಮ್ಸ್ನ ನೀವು ಕಮ್ಮಿ ಮಾಡಿದ್ರಿ ಅಂತಂತಂದರೆ ನಿಮಗೆ ಚೇಂಜ್ ಗೊತ್ತಾಗ್ಬಿಡುತ್ತೆ ಇಮಿಡಿಯೇಟಾಗಿ ಆಯಿತಾ. ಆ್ಯಸ್ ಸೂನ್ ಆ್ಯಸ್ ಪಾಸಿಬಲ್ ನಿಮಗೆ ಗೊತ್ತಾಗ್ತಾ ಹೋಗುತ್ತೆ. ಓಕೆ, ಮಾಡಿ ನೋಡಿ. ನೆಕ್ಸ್ಟು ಲೋ ಕಾರ್ಬ್ಸ್, ಲೆಸ್ ಕಾರ್ಬ್ಸ್ ಆರ್ ಲೋ ಕಾರ್ಬ್ಸ್ ಅಂತಂದರೆ ಕಾರ್ಬೋಹೈಡ್ರೇಟ್ಸ್ನ ಕಮ್ಮಿ ಮಾಡಿ. ಆ್ಯಂಡ್ ನೋ ಫ್ರೈಡ್ ಐಟಮ್ಸ್ ಅಪ್ಪ. ಒಂದು ಸಣ್ಣ ಬಜ್ಜಿ ಸಹಿತ ತಿಂತಾ ಇರಲಿಲ್ಲ, ಮನೆಯವರೆಲ್ಲ ಕುತ್ಕೊಂಡು ತಿಂತಾ ಇದ್ರು, ಹೇಳೋರು ಒಂದು ಬಜ್ಜಿ ತಿನ್ನಿ ಏನಾಗ್ತೈತಿ ಅಂತಂತಂತನೋರು ಅಂದ್ರೂ ತಿಂತಾ ಇರಲಿಲ್ಲ. ನಾನು ಮಾಡಿಕೊಟ್ರು ಟೇಸ್ಟ್ಗೋಸ್ಕರನೂ ಸಹಿತ ನಾನು ಬಾಯಿಗೆ ಹಾಕೊತಾ ಇರಲಿಲ್ಲ. ಅಷ್ಟು ಕಟ್ನಿಟ್ಟಾಗಿ ಫಾಲೋ ಮಾಡಿದ್ದೀನಿ, ಸತ್ಯವಾಗ್ಲೂ ಹೇಳ್ತೀನಿ. ಅಷ್ಟು ಕಟ್ನಿಟ್ಟಾಗಿ ಫಾಲೋ ಮಾಡಿರೋದಕ್ಕೇ, ತಪಸ್ಸು ಮಾಡ್ದಂಗೆ ಮಾಡಿರೋದಕ್ಕೇ ದೇವರು ನನ್ನ ತಪಸ್ಸನ್ನು ಮೆಚ್ಚಿ ನನಗೆ ಮಗಳನ್ನ ಕೊಟ್ಟಿರೋದು. ನಾನು ಸುಳ್ಳಂತರೂ ಅಲ್ಲ, ಸತ್ಯವಾಗ್ಲೂ ಅಷ್ಟು ಕಷ್ಟಪಟ್ಟು. ಯಾಕಂತಂದರೆ ನಮ್ಮ ಫುಡ್ಡಿ ನನಗೆ ಸಿಕ್ಕಾಪಟ್ಟೆ ಇಷ್ಟ. ನನಗೆ ವೆರೈಟಿ ಫುಡ್ ಇಷ್ಟ, ಚಂದ ತಿನ್ನಬೇಕು ಅಂತ ಇಷ್ಟ, ಕಲರ್ಫುಲ್ಲಾಗಿರೋದನ್ನು ತಿನ್ನಬೇಕು ಅಂತ ಇಷ್ಟ. ಬಾಯಿಗೆ ಏನು ರುಚಿ ಅನ್ನತ್ತೆ ಅದನ್ನು ತಿನ್ನಬೇಕು, ಹೊಟ್ಟೆಗೆ ಚೆನ್ನಾಗಿರೋದನ್ನು ತಿನ್ನಬೇಕು ಅಂತ ಯಾವತ್ತೂ ನಾನು ಯೋಚನೆ ಮಾಡಿರಲಿಲ್ಲ. ಬಾಯಿಗೆ ಏನು ಚೆನ್ನಾಗಿ ಕಾಣಿಸುತ್ತೆ, ಕಣ್ಣಿಗೆ ಏನು ಚೆನ್ನಾಗಿರುತ್ತೆ, ಫಸ್ಟ್ ಸೆನ್ಸ್ ಆಗೋದೇನು ಕಣ್ಣು. ನೋಡಿದ ತಕ್ಷಣ ಇಷ್ಟ ಆಗಬೇಕು, ಅದಾದಮೇಲೆ ಸ್ಮೆಲ್, ಅದಾದಮೇಲೆ ನಾಲ್ಗೆ ಆಯಿತಾ. ನಾನು ಹಿಂತೋಳು ಹಂಗೆ ತಿಂತಾ ಇದ್ದೋಳು, ಫುಲ್ ಕಟ್ ಮಾಡಿಬಿಟ್ಟಿದ್ದೆ. ಸೊ ನೀವು ಮಾಡಿ ಓಕೆ. ಫ್ರೈಡ್ ಐಟಮ್ಸ್ನೆಲ್ಲ ಕಂಪ್ಲೀಟಾಗಿ ಸ್ಟಾಪ್ ಮಾಡಿ. ಆಚೆ ಕಡೆಯಿಂದ ತಂದು ತಿನ್ನೋದಂತೂ ದಯವಿಟ್ಟು ಬಿಟ್ಬಿಡಿ ಆಯಿತಾ, ಖಂಡಿತವಾಗ್ಲೂ ಬಿಟ್ಬಿಡಿ. ನೆಕ್ಸ್ಟು ಫಾಸ್ಟಿಂಗ್ ಫಾರ್ 12 hours, ಮಿನಿಮಮ್ 12 hours ಫಾಸ್ಟಿಂಗ್ ಇರಿ. ಅಂದರೆ ಸಂಜೆ ನೀವು ಏನಾದ್ರು 6 o'clockಗೆ ಊಟ ಮಾಡಿದ್ರಿ, ಈವ್ನಿಂಗ್ 6 o'clockಗೆ ಮಾಡಿದಂದರೆ ಮಾರ್ನಿಂಗ್ 6 o'clockವರೆಗೂ ಏನೇನೇನೇನೇನು ತಿನ್ನೋ ಹಾಗಿಲ್ಲ. ಸೊ 7 o'clockಗೆ ನೀವು ಊಟ ಮಾಡಿದಂದರೆ ಬೆಳಗ್ಗೆ 7 o'clockವರೆಗೂ ಏನೂ ತಿನ್ನೋ ಹಾಗಿಲ್ಲ. 8 o'clockಗೆ ನೀವು ತಿಂದ್ರಿ ಅಂತಂತಂದರೆ ಬೆಳಗ್ಗೆ 8 o'clockವರೆಗೂ ಏನೂ ತಿನ್ನೋ ಹಾಗಿಲ್ಲ ಆಯಿತಾ. ಸೊ ಮಿನಿಮಮ್ 12 hours ನೀವು ಏನೂ ತಿಂದಿರ ಫಾಸ್ಟಿಂಗ್ ಮಾಡಿದ್ರಿ ಅಂತಂತಂದರೆ ನಿಮ್ಮ ಬಾಡಿಗೆ ನೀವು ಕೊಡ್ತಾ ಇರೋ ರೆಸ್ಟ್ ಅದು ಆಯಿತಾ. ಸೊ ಆ ಟೈಮಲ್ಲಿ ನಿಮ್ಮ ಬಾಡಿ ಆ್ಯಕ್ಟಿವ್ ಆಗೋದಕ್ಕೆ, ನೆಕ್ಸ್ಟ್ 12 hours ಆದಮೇಲೆ ಆ್ಯಕ್ಟಿವ್ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ ಆಯಿತಾ. ಸೊ ಹಾಗಾಗಿ ಮಿನಿಮಮ್ 12 hours ಫಾಸ್ಟಿಂಗ್ನ ಮೇಂಟೈನ್ ಮಾಡಿ. ಬೇಗ ಊಟ ಮಾಡಿ, 7 o'clockಗಿಂತ ಮುಂಚೆ ಊಟ ಮಾಡಿದ್ರಿ ಅಂತಂತಂದರೆ ನಿಮಗೆ ಬೆಳಗ್ಗೆ ಬೇಗ ಹಸುವಾದ್ರೂ 7 o'clock ಅರೌಂಡ್ ಹಸುವಾದ್ರೂ ನಿಮಗೆ ತಿನ್ನೋಕ್ಕೆ ಅನುಕೂಲ ಆಗುತ್ತೆ. ಓಕೆ, ನೀವು ಎಷ್ಟು ಲೇಟ್ ಮಾಡ್ತಾ ಹೋಗ್ತೀರಾ ಬೆಳಗ್ಗೆ ಕೂಡ ಅಷ್ಟೇ ಮುಂದಕ್ಕೆ ಹೋಗ್ತಾ ಹೋಗುತ್ತೆ. ಸೊ ಹಾಗಾಗಿ ಬೇಗ ಊಟ ಮಾಡಿ, ಬೆಳಗ್ಗೆ ಎದ್ದು ಮತ್ತೆ ಬೇಗ ಊಟ ಮಾಡ್ಬೋದು. ಓಕೆ, ಸೊ ಇದಿಷ್ಟು ನನ್ನ PCOD ಸಿಂಪ್ಟಮ್ಸ್ನ ಸಪ್ರೆಸ್ ಮಾಡೋದಕ್ಕೆ ನಾನು ಮಾಡಿದಂತಹ ಕೆಲಸಗಳು ಆಯಿತಾ. ಸೊ ಇದನ್ನು ಫಾಲೋ ಮಾಡಿ, ಖಂಡಿತವಾಗ್ಲೂ ನಿಮಗೆ ಕೂಡ ಹೆಲ್ಪ್ ಆಗುತ್ತೆ. ಆ್ಯಂಡ್ ಅಷ್ಟೇ. ಸೊ ಈ ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಅಂತ ಅನ್ನಿಸ್ತು ಅಂತಂದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಶೇರ್ ಮಾಡಿ. ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.